ಎಂತ ನಾವು ತಡೆದೋಯಿತು. ನಮ್ಮ ಗೆಳೆಯ ಗೆಳತಿಯರಿಗೆ ಹೀಗೆ ಆಗಬಾರದು. ಅವರಿಗೆ ಏನಾಯಿತು? ಅಲ್ಲೇನಿದ್ರಿ? ಅಯ್ಯೋ, ನಿನಗೆ ತಿಳಿದಿಲ್ಲ. ಈಗಲೂ ಅವೆಲ್ಲ ಆಸ್ಪತ್ರೆಗೆ ದಾಖಲಾಗಲು ಅವರಿಗೆ ಏನಾಯಿತು? ನಿನ್ನೆ ಭಾನುವಾರ ಶಾಲೆಗೆ ರಜೆ ಇದ್ದಲ್ಲವೇ? ಅವರೆಲ್ಲರೂ ಬೆಳಗ್ಗೆ ಆಟವಾಡಲು ಹೋಗಿದ್ದರು. ಮಧ್ಯಾಹ್ನದವರೆಗೆ ಆಟವಾಡಿ ಆನಂತರ ಸೆಕೆಯನ್ನು ತಾಳಲಾರದೆ ಊರಿನ ಪಕ್ಕದ ನದಿಯಲ್ಲಿ ಸ್ನಾನ ಮಾಡಿದರು. ಪರಿಣಾಮವಾಗಿ ಅವರ ಮೈಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ವಿಪರೀತ ತುರಿಕೆ ಪ್ರಾರಂಭವಾಯಿತು. ನೋವು ತಾಳಲಾಗದೆ ದಂಡೆಯಲ್ಲಿ ಬಿದ್ದು ಒಳ್ಳಾಡಿದರು. ಯಾರೋ ದಾರಿ ಹೋಗುವವರು ನಾಟಕೊಂಡು ಅವರನ್ನು ಎತ್ತಿಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿದರು. ಅವರ ಆರೋಗ್ಯ ತೀರಾ ಹದಗೆಟ್ಟಿತು. ನಮ್ಮ ಗೆಳೆಯರ ಸ್ಥಿತಿ ಹೇಗಿದೆ ಡಾಕ್ಟರ್? ಇನ್ನು ಏನನ್ನು ಹೇಳುವಂತಿಲ್ಲ ಮಕ್ಕಳೇ, ಆದರೆ ಚಿಂತೆಗೆ ಕಾರಣವಿಲ್ಲ ಅಂತ ತೋರುತ್ತದೆ. ಅವರಿಗೆ ಏನಾಯಿತು ಡಾಕ್ಟರ್? ಅವರಿಗೆ ನದಿಯ ನೀರಿನ ಮಾಲಿನ್ಯದ ಸೋಂಕು ತಗುಲಿದ ಪರಿಣಾಮವಾಗಿ ಇಡೀ ದೇಹದಲ್ಲಿ ಮೈಮೇಲೆಲ್ಲ ದಪ್ಪ ಗುಳ್ಳೆಗಳೆದ್ದಿವೆ. ತುರಿಕೆ ತಡೆಯಲಾರದೆ ಮೂರ್ಛೆ ಹೋಗಿದ್ದಾರೆ. ಅವರ ಜೀವಕ್ಕೆ ಏನು ಅಪಾಯವಿಲ್ಲ ತಾನೇ? ಚಿಂತಿಸಬೇಡ ಮಕ್ಕಳೇ, ಸಕಾಲದಲ್ಲಿ ಆಸ್ಪತ್ರೆಗೆ ಬಂದ ಕಾರಣ ಸೂಕ್ತ ಚಿಕಿತ್ಸೆ ನೀಡಿದ್ದೇನೆ. ನಾವು ಅವರನ್ನು ನೋಡಬಹುದೇ? ಈಗ ಬೇಡ ಮಕ್ಕಳೇ, ಸಂಜೆ ಬನ್ನಿ. ಹೇಳ್ರಿ, ಈಗ ಯಾರ್ದು ಮಾತು? ಭವಾನಿ, ಈ ನದಿಯ ನೀರು ಎಷ್ಟೊಂದು ಕೊಳಕಾಗಿದೆ. ಅಬ್ಬಾ, ಈ ನೀರು ಕೆಟ್ಟ ನೀರಿಗೆ ಅವರೇಕೆ ಇಳಿದರು? ಶಕೆ ತಡೆಯಲು ಆಗಲಿಲ್ಲವೋ ಏನು? ಇದು ಮಲಿನಗೂಡಿನ ನದಿ. ಇಂಥ ನದಿಗಳು ಜೀವ ಸಂಕಲಿಸಿ ಅಪಾಯಕಾರಿ. ನಾಡಿಗಳು ಎಷ್ಟು ಅಸಹ್ಯವಾಗಿದ್ದಾಳೆ. ನಾನು ಜಲದೇವತೆ ಮಕ್ಕಳೇ. ಚಿಜಿ, ಜಲದೇವತೆ ಹೀಗಿರ್ತಾರೆ. ನಿನ್ನನ್ನು ನೋಡಿದರೆ ನಮಗೆ ಅಸಹ್ಯವಾಗುತ್ತಿದೆ. ಏಕೆ? ನಾನು ನಿಮಗೇನು ಮಾಡಿರುವೆ? ನೀವೇಕೆ ಅಸಹ್ಯ ಪಟ್ಟುಕೊಳ್ಳುತ್ತಿದ್ದೀರಿ? ನನ್ನಿಂದ ನೀವು ಹಲವಾರು ಪ್ರಯೋಜನಗಳು ಪಡೆದಿಲ್ಲವೇ? ರೇಮಾನ್, ಈಗಿಂದಾಗ ಯಾರು? ಎಲ್ಲ ಸರಿ, ಆದರೂ ಈಗ ನೀನು ಕಲುಷಿತಗೊಂಡಿರುವೆ. ನಿನ್ನ ನೀರನ್ನು ಕುಡಿಯಬಾರದಂತೆ, ನಿನ್ನಲ್ಲಿ ಸ್ನಾನ ಮಾಡಬಾರದಂತೆ ಒಬ್ಬರು ನಮಗೆ ಈ ವಿಚಾರ ತಿಳಿಸಿದ್ದಾರೆ. ಅಲ್ಲದೆ ನಮ್ಮ ಗೆಳತಿಯರು ನಿನ್ನಲ್ಲಿ ಸ್ನಾನ ಮಾಡಿ ಅಸ್ವಸ್ಥರಾಗಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಇದಕ್ಕೆಲ್ಲ ಕಾರಣ ನಾನಲ್ಲ, ನೀವೇ ಮಕ್ಕಳೇ. ನೀವು ಅಂದ್ರೆ ನಿಮ್ಮವರು. ಜಲ್ದಿ ಐತಿ ಕಡ್ತೀರಿ. ಮುಂದಕ್ಕೆ ಹೋಗು. ನಮ್ಮವರಲ್ಲಿ ಶುದ್ಧರಾಗಿ ಹರಿಯಬಾರದೆಂದು ತಾಕೀತು ಮಾಡಿದ್ದಾರೆಯೇ? ನಿನ್ನ ನೀರಿನಿಂದ ನಮಗೀಗ ಉಳಿಗಾಲವಿಲ್ಲ. ಇಲ್ಲ ಮಕ್ಕಳೇ, ನೀವು ನನ್ನ ಬಗ್ಗೆ ತಪ್ಪು ತಿಳಿದಿದ್ದೀರಿ. ನನ್ನ ಮಾತುಗಳನ್ನು ಕೇಳಿ. ಪರಿಶುದ್ಧಳಾಗಿ ಹರಿಯುವ ನನ್ನನ್ನು ಕಲುಷಿತಗೊಳಿಸಿದ್ದು ಮನುಷ್ಯರೇ. ಬಹಳ ಹಿಂದಿನಿಂದ ಇತ್ತೀಚಿನವರೆಗೂ ಮಾಲಿನ್ಯ ರಹಿತಳಾಗಿ ಹರಿಯುವ ನನ್ನನ್ನು ಕಲುಷಿತಗೊಳಿಸಿದ್ದು ಮನುಷ್ಯರೇ. ಆಗ ನನ್ನನ್ನು ಕುಡಿಯಲು ಬಳಸುತ್ತಿದ್ದರು, ಆಹಾರ ತಯಾರಿಕೆ ಮಾಡಲು ಬಳಸುತ್ತಿದ್ದರು, ಬೇಸಾಯ ಕಾಲಕ್ಕೆ ಉಪಯೋಗಿಸುತ್ತಿದ್ದರು. ನನ್ನಲ್ಲಿ ಲೆಕ್ಕವಿಲ್ಲಷ್ಟು ಜಲಚರ ಜೀವಿಗಳಿದ್ದವು. ಎಲ್ಲವೂ ಸಂತೋಷದಿಂದ ಇದ್ದವು. ಈಗ ನಾನು ಪರಿಶುದ್ಧಳಾಗಿಲ್ಲ. ನನ್ನನ್ನು ಮನಬಂದಂತೆ ಬಳಸುತ್ತಿದ್ದಾರೆ. ನನ್ನ ದಂಡೆಯಲ್ಲಿ ಅನೇಕ ಕಾರ್ಖಾನೆಗಳನ್ನು ಸ್ಥಾಪಿಸಿದ್ದಾರೆ. ಅದರಿಂದ ಹೊರಬರುವ ರಾಸಾಯನಿಕ ಪದಾರ್ಥಗಳ ಕಸವನ್ನು ನನ್ನೊಳಗೆ ಎಸೆದು ಬಿಟ್ಟಿದ್ದಾರೆ. ಊರಿನ ಸಮಗ್ರ ಕೊಳಚೆ ನೀರನ್ನು ನನ್ನೊಳಗೆ ಹರಿದು ಬಿಟ್ಟಿದ್ದಾರೆ. ಇಷ್ಟೆಲ್ಲ ಶೋಷಣೆಗೆ ಬಲಿಯಾದ ನಾನು ಪರಿಶುದ್ಧಳಾಗಿ ಹರಿಯಲು ಹೇಗೆ ಸಾಧ್ಯ? ನೀವೇ ಯೋಚಿಸಿ ಮಕ್ಕಳೇ. ನೀನು ಹೇಳುವುದಾದರೆ ಏನು? ನಾನು ಹೇಳುವುದಷ್ಟೇ. ಮನುಷ್ಯರು ಹೀಗೆಯೇ ಮಾಲಿನ್ಯ ಮಾಡುವುದನ್ನು ಮುಂದುವರಿಸಿದರೆ ನಾನು ವಿಷಕನ್ಯೆ ಎಂಬ ಪಟ್ಟ ಧರಿಸುವ ಕಾಲ ದೂರವಿಲ್ಲ. ನನ್ನ ನೋವನ್ನು ನಾನು ಯಾರ ಬಳಿ ಹೇಳಿಕೊಳ್ಳಲಿ ಮಕ್ಕಳೇ? ದೇವತೆ, ನೀನು ಮತ್ತೆ ಮೊದಲಿನಂತಾಗಲು ಸಾಧ್ಯವಿಲ್ಲವೇ? ಇದೇ ಮಕ್ಕಳೇ, ನನ್ನ ಮೇಲಾಗುತ್ತಿರುವ ದೌರ್ಜನ್ಯ ಸಂಪೂರ್ಣವಾಗಿ ನಿಲ್ಲಬೇಕು. ನನ್ನನ್ನು ಸ್ವಚ್ಛಗೊಳಿಸಲು ಶ್ರಮಿಸಬೇಕು. ನನ್ನಲ್ಲಿ ಯಾವುದೇ ಮಲಿನ್ಯ ಬಗೆಯ ವಸ್ತು ಸೇರದಂತೆ ನೋಡಿಕೊಂಡರೆ ಮೊದಲಿನಂತೆಯೇ ಆಗಲು ಸಾಧ್ಯವಿದೆ. ನನಗಾಗಿ ನೀವು ಏನು ಮಾಡಬಲ್ಲಿರಿ? ತಾಯಿ, ನಾವೆಲ್ಲರೂ ನಿನ್ನ ಮಾಲಿನ್ಯ ತಡೆಯಲು ಶ್ರಮಿಸುತ್ತೇವೆ. ಹಿಂದಿನಿಂದಲೇ ಪಣತೊಟ್ಟು ಪರಿಶುದ್ಧವಾಗಿಡಲು ಪ್ರಯತ್ನಿಸುತ್ತೇವೆ. ಧನ್ಯ ಮಕ್ಕಳೇ, ಧನ್ಯ.